ಕೆಂಪಕ್ಕೋ ಕಾಳಕ್ಕೋ ಅಂತ ಡ್ಯಾನ್ಸ್ ಮಾಡ್ತಾ ಇದ್ನಲ್ಲ, ಅದು ಅವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ಐ ಲೈಕ್ ಯು ಅಂತ ಇಂಗ್ಲೀಷ್ನಲ್ಲಿ ಮೆಸೇಜ್ ಮಾಡಿದರು. ನಾನು ಐ ಲೈಕ್ ಯು ಅನ್ನೋದು ಹೋಗ್ಬಿಟ್ಟು ನನಗೆ ಐ ಲವ್ ಯು ಥರ ಕಾಣಿಸ್ತು. ಅದರಿಂದ ಐ ಲವ್ ಯು, ಐ ಟು ಲವ್ ಯು ಅಂತ ಕಳಿಸ್ದೆ. ಅವರು ಓಕೆ ನಾನು ಅದಾದಮೇಲೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಈ ಥರದ್ದು ಏನೋ ಕಳಿಸ್ರೋ ತೆಗೆದು ರೀಪ್ಲೇ ಬರ್ತಿರ್ಲಿಲ್ಲ. ಓ ಯಾಕೋ ಕೋಪ ಆಗೋರೆ ಅಂತ ಸುಮ್ಮನೆ ಆಗ್ಬಿಡ್ತಿದೆ. ಯಾವತ್ತೋ ಎಷ್ಟೋ ದಿನ ಆದಮೇಲೆ ವೆರಿ ಗುಡ್ ಮಾರ್ನಿಂಗ್ ಅಂತ ಬಂತು. ಅಪ್ಪ ಆಗು ಸಮಾಧಾನ ಆಯಿತು. ಬೀಳ್ತಾವ್ರೆ ಬಲೆಗೆ ಬೀಳ್ತಾವ್ರೆ ಅಂತ ಅನ್ಕೊಂಡು ಹಂಗಂಗೆ ನಿಧಾನಕ್ಕೆ ಸೆಟ್ ಮಾಡಿದೆ. ನಿಮ್ಮ ಒಂದು ಮದುವೆಯ ಒಂದು ಡಿಫ್ರೆಂಟ್ ಸ್ಟೋರಿ ಇದೆ. 25 ವರ್ಷ ವಯಸ್ಸಿಗೆ ನೀವು ಮದುವೆ ಆದ್ರಂತೆ, ಬಟ್ ಅದು ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಬಿಟ್ಟು. ನಮ್ಮ ಮದುವೆಗೆ ಬರೀ ನಮ್ಮ ತಾಯಿ ಮತ್ತು ನಮ್ಮ ತಾಯಿ, ನಮ್ಮ ತಂಗಿ, ಬಾವ 3 ಜನ ಬಂದಿದ್ರು ಅಷ್ಟೇ. ನಮ್ಮ ಕುಟುಂಬದಿಂದ ಬರೀ 3 ಜನ ಅಷ್ಟೇ. 3 ಜನ. ಅವ್ರ ಕುಟುಂಬದಿಂದ ಅವ್ರ ತಮ್ಮ ಒಬ್ಬರೇ. ಮದುವೆ ಆದಮೇಲೆ ನಾವೇನು ಮಾಡೋದು, ತಕ್ಷಣಕ್ಕೆ ಅವ್ರನ್ನ ಇಲ್ಲಿ RR ನಗರದಲ್ಲಿ ಮನೆ ಚಿಕ್ಕ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಬಿಟ್ಬಿಟ್ಟು ನಾನು ತಕ್ಷಣಕ್ಕೆ ಗಿಚ್ಚಿಗಳಲ್ಲಿ ಪ್ರಾಕ್ಟೀಸ್ಗೆ ಅಂತ ಬಂದಿದ್ದೆ. ಅಶ್ವಿನಿ ಗೌಡ, ಜಾಹ್ನವಿ, ರಕ್ಷಿತಾ ಇದರದೆಲ್ಲ ಜಗಳಗಳಾಗ್ತಿದ್ದು ತುಂಬ. ಈಗ ಹೊರಗಡೆ ನೋಡೋರಿಗೆ ಅನ್ಸುತ್ತೆ ಇವ್ರು ಯಾಕೆ ಇಷ್ಟು ಜಗಳ ಆಡ್ತಿದ್ದಾರೆ, ಇಷ್ಟು ಎಜುಕೇಟೆಡ್ ನಾಲೆಜಬಲ್ ಪರ್ಸನ್ ಇದ್ದಾರೆ, ಇಷ್ಟು ಜಗಳ ಆಡ್ತಿದ್ದಾರೆ, ಏನು ರೀಸನ್ಗಳು ಜಗಳ ಕ್ರಿಯೇಟ್ ಆಗುತ್ತೆ, ಅಥವಾ ಜಗಳ ಅಂತಾನೆ ಒಂದು ಟೈಮ್ ಅಂತ ಇಟ್ಕೊಂಡು ಜಗಳ ಮಾಡ್ತಾರಾ ಅನ್ನುವಂಥದ್ದು ಹೊರಗಡೆ ಇರೋರ್ಗೆ ಅನ್ಸುತ್ತೆ. ನಿಮ್ಗೆ ಒಳಗಡೆ ಇದ್ದವ್ರಿಗೆ ಹೇಗೆ ಅನಿಸ್ತಿತ್ತು ಆ ಜಗಳ ಆದಾಗ? ಯಾವ ಜಗಳ ಅಂತ? ಈಗ ರಕ್ಷಿತನ ಗೆಜ್ಜೆ ವಿಷಯದಲ್ಲಿ ಒಂದು ಜಗಳ ಆಗಿತ್ತು. ಅದಾದ್ಮೇಲೆ ರಕ್ಷಿತನ ಟಾರ್ಗೆಟ್ ಮಾಡಿ ತುಂಬಾ ಚೀಪ್ ಆಗಿ ಜಗಳ ಮಾಡೋದು. ಯಾಕಂದ್ರೆ ಒಂದು ಹೇಗೆ ಅವರನ್ನ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ, ರಕ್ಷಿತಾ ಬಿಗ್ ಬಾಸ್ಗೆ ಸೂಕ್ತ ಅಲ್ವೇ ಅಲ್ಲ, ಯಾಕೆ ಬಂದಿದ್ದೀರಾ, ಅವರ ಯೂಟ್ಯೂಬ್ ವಿಷಯದಲ್ಲಿ, ಕಲಾವಿದರ ವಿಷಯದಲ್ಲಿ ಒಂದು ಜಗಳ ಆಯಿತು. ಇದೆಲ್ಲ ಜಗಳ ಆದಾಗ ಹೇಗೆ ಅಂದ್ರೆ ಆ ಮನೆಯ ಪರಿಸ್ಥಿತಿ ಹೇಗಿರುತ್ತೆ? ಈಗ ನೀವು ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಆಗಿತ್ತಾ, ಅಲ್ಲಿ ಹೇಗಿರುತ್ತೆ ಆ ಸಿಚುವೇಶನ್ ಅಂತ ನಮ್ಗೊಂದು ಕ್ಯೂರಿಯಾಸಿಟಿ. ಮನೆಯೊಳಗಡೆ ಜಗಳ ಬಹಳ ತಾರಕಕ್ಕೆ ಹೋದಾಗ ಸುದೀಪ್ ಸರ್ ಗಮನ ತನಕ ಹೋಗ್ತದೆ. ಆಗ ಸುದೀಪ್ ಸರ್ ಈ ವಿಚಾರದ ಬಗ್ಗೆ ಶನಿವಾರ ಭಾನುವಾರ ಎಪಿಸೋಡ್ನಲ್ಲಿ ಬಹಳ ಕೂಲಂಕುಷವಾಗಿ ಉತ್ತರ ಕೊಟ್ಟವ್ರೆ ಅಂತ ಅನ್ಕೋತೀರಿ. ಈ ಜಗಳ ಏನಕ್ಕೆ ಜಗಳ ಆಯಿತು, ಯಾರಿಂದ ಶುರು ಆಯಿತು, ಯಾರ್ದು ತುಂಬ ಜಾಸ್ತಿ ತಪ್ಪೈತೆ, ಯಾರ್ದು ತಪ್ಪಿಲ್ಲ, ಇದೆಲ್ಲ ಕೂಲಂಕುಷವಾಗಿ ವಿಡಿಯೋ ಎಲ್ಲ ನೋಡಿದಾಗ ಇವ್ರದ್ದು ರಕ್ಷಿತರದ್ದು ಏನೂ ತಪ್ಪಿಲ್ಲ, ಅಶ್ವಿನಿ ಮೇಡಮ್ ಅವ್ರದ್ದೇ ತಪ್ಪು ಅಂತ ಹೇಳಿದಾಗ ಅವರು ಅಶ್ವಿನಿ ಮೇಡಮ್ ಅವರು ರಕ್ಷಿತರನ್ನ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಾದ್ಮೇಲೆ ಈಗೆಲ್ಲ ತಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಈ ಗೆಜ್ಜೆ ವಿಚಾರದಲ್ಲೂ ಆಗ್ಬೋದಾಯಿತು, ಅವರೇ ಗೆಜ್ಜೆನ ಮಾಡಿ, ಯಾಕಂದರೆ ಜಾಹ್ನವಿ ಮೇಡಮದು ಅಶ್ವಿನಿ ಮೇಡಮರು ಆ ತಪ್ಪನ್ನ ರಕ್ಷಿತವ್ರ ಮೇಲೇ ಹಾಕಿ ಅವ್ರ ಜೊತೆ ಜಗಳ ಮಾಡಿ ಅವ್ರಿಗೆಲ್ಲ ಮನಸ್ಸು ನೋಯಿಸಿತೆಲ್ಲ ಮಾಡಿದಾಗ ಅವರು ಸುದೀಪ್ ಸರ್ ನೋಡಿ ನೀವೇ ತಪ್ಪು ಮಾಡಿ ಅವ್ರ ಮೇಲೆ ಹಾಕಿದ್ರಲ್ಲ ಅಂತೆಲ್ಲ ಹೇಳಿದಾಗ ಸಾರಿ ಕೂಡ ಕೇಳಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಬಿಗ್ ಬಾಸ್ ಚಂದ್ರಪ್ರಭು ಮಾತಾಡ್ತಾ ಇದ್ದೀನಿ. ನನಗೂ 1.5 ತಿಂಗಳು 2 ತಿಂಗಳು ಆಗ್ಬಿಟ್ಟಿತ್ತು. ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸತೀಶ್ ಅಣ್ಣ ಅವ್ರನ್ನ ಭೇಟಿ ಮಾಡಿ. ಹೇಗಿದ್ದೀರಿ ಸರ್? ತುಂಬಾ ಜನ ಸ್ನೇಹಿತರು ಫೋನ್ ಮಾಡಿದ್ರು, ನಿಮ್ಮ ಸತೀಶ್ ಕ್ಯಾತ್ಗಟ್ಟ ಅವರು ಟಿವಿ ಶೋರೂಮ್ ಇಟ್ಟಿದಾರಂತೆಲ್ಲ, ಈಗೇನೋ ಹೊಸ ಮಾಡೆಲ್ ಬಂದಿದೆ ಅಂತೆಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಅಪ್ಡೇಟ್ ವರ್ಷನ್ ಎಲ್ಲ ಬಂದಿದೆ ಸರ್. ನಮ್ಮಲ್ಲಿ 24 ಇಂಚ್ ಅಂತ ಹಿಡಿದು 75 ಇಂಚಿನವರೆಗೂ ಟಿವಿ ಸಿಗ್ತದೆ. 32 ಇಂಚು ಟಿವಿ ನಮ್ಮಲ್ಲಿ ಬರೀ 9,500 ರೂಪಾಯಿ ಕೊಡ್ತೀವಿ. ಅಷ್ಟೇನಾ? ಅಷ್ಟೇ. 40 ಇಂಚು ಟಿವಿ ಬರೀ 13,000, 43 ಇಂಚು ಟಿವಿ ಬರೀ 14,500 ರೂಪಾಯಿ. ಮತ್ತೆ ಇದನ್ನ ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲಾ ತಾಲೂಕುಗಳಿಗೂ ಟಿವಿ ಕಳ್ಸಿಕೊಡ್ತೀವಿ ನಾವು. ಅಲ್ಲಿ ನೀವು ತಗೊಳ್ಬಹುದು, ತೊಂದರೆ ಇಲ್ಲ. ಮತ್ತೆ ನಮ್ದು ಈ ಶೋರೂಮ್ ಇರುವಂತದ್ದು ನಾಗರಬಾವಿ, ಮಲ್ಲತ್ತಳ್ಳಿ, ಬೆಂಗಳೂರು. ಅಂದ್ರೆ ಆ ಮನೇಲಿ ಇದ್ದಾಗ ನೀವು ಅದೆಲ್ಲ ನಾವು ನೋಡಿದೀವಿ. ಸುದೀಪ್ ಸರ್ ಇದು ಪಂಚಾಯತಿ ನೋಡಿದೀವಿ. ಯಾಕಂದ್ರೆ ಈಗ ನಾವು ಒಂದು ಗಂಟೆಯಲ್ಲಿ ನೋಡುವಂತ ಎಪಿಸೋಡ್ ಅದು. ಬಟ್ ಇಡೀ ದಿನ ಮನೇಲಿ ಇರ್ತೀರ, ಇಡೀ ದಿನ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತಾ, ನಕಾರಾತ್ಮಕತೆ ಇರುತ್ತಾ, ಅಥವಾ ಹೆಂಗಿರುತ್ತೆ ಅಂತ ಒಂದು ಮನೆ? ಈಗ ಏನು ಅಂದ್ರೆ ಅದು ದೊಡ್ಡ ಮನೆ ಆಗಿರೋದ್ರಿಂದ ಎಲ್ಲಿಂದ ಫಸ್ಟು ಯಾಕೆ ಜಗಳ ಶುರುವಾಯಿತು ಅನ್ನೋದು ಅಲ್ಲಿರೋರು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆಂದರೆ ಈಗ ನಾವು ಇಲ್ಲಿ ಕೂತಿದ್ದೀವಿ, ಆ ರೂಮ್ನಲ್ಲಿ ಏನು ನಡೀತೈತೆ ಅಂತ ಗೊತ್ತಾಗಲ್ಲ. ಜಗಳ ವಾಯ್ಸ್ ಜಾಸ್ತಿ ಆದಾಗ ಅಷ್ಟೇ, ಏನೋ ಜಗಳ ಆಯ್ತಲ್ಲ, ಏನಕ್ಕಾಯ್ತು ಎತ್ತ ಅಂತ ಗೊತ್ತಾಗೋದಿಲ್ಲ. ಅದರಿಂದ ಜಗಳ ಆಗಿದೆ. ಬಟ್ ಅದು ಕೂಲಂಕುಷವಾಗಿ ವಿಡಿಯೋ ಎಲ್ಲ ನೋಡಿದಾಗ ಅಲ್ಲಿ ಯಾರ್ದು ತಪ್ಪಾಗಿದೆ ಅವ್ರಿಗೆ ಸುದೀಪ್ ಸರು ತಿದ್ದಿ ಹೇಳಿದ್ದಾರೆ, ಈ ಥರ ತಪ್ಪಾಗ್ಬಾರ್ದು, ಸರಿಯಾಗಿ ಹೋಗಿ ಅಂತ. ಈಗ ಯಾಕಂದರೆ ನಾವು ಮಧ್ಯಕ್ಕೆ ಹೋಗಿ ಅದೇನೋ ಮಾಡ್ಬೇಕಾದ್ರೆ ನಮ್ಗೆ ಫುಲ್ ವಿಚಾರ ಗೊತ್ತಿದ್ರೆ ಅಷ್ಟೇ ನಾವು ಏನಾರು ಮಾತಾಡ್ಬೋದು. ಅಥವಾ ಸುಮ್ಮನೆ ಆಯಿತು ಸಮಾಧಾನ ಆಗಿ ಶನಿವಾರ ಭಾನುವಾರ ಸುದೀಪ್ ಸರ್ ಬಂದಾಗ ಏನು ಯಾರು ತಪ್ಪು ಏನು ತಿಳಿ ಹೇಳ್ತಾರೆ ಅಂತ ಹೇಳ್ಬೋದೇವಿನ ಯಾರದೇ ಪರವಾಗಿ ಮಾತಾಡೋಕ್ಕೆ ಅಂತೂ ಆಗೋದಿಲ್ಲ. ಯಾಕಂದರೆ ನಮ್ಗೆ ವಿಚಾರನೇ ಗೊತ್ತಿರೋದಿಲ್ವಲ್ಲ. ಹೌದು, ಕರೆಕ್ಟ್. ಎಸ್, ನೀವಲ್ಲಿ ಕಾಮಿಡಿ ಎಲ್ಲ ಮಾಡ್ತಿದ್ರಾ? ಕಾಮಿಡಿ ಜೋಕ್ಸ್, ಟೀಮ್ ಕಟ್ಕೊಂಡು ಹಾಡು ಹೇಳೋದು? ಯಾಕಂದರೆ ನಾನು ತುಂಬ ಸಲ ಮಾಡು ಹಾಡು ಹೇಳುವಾಗ ನೀವು ಬಡಿಯೋದೆಲ್ಲ ನೋಡಿದ್ದೀನಿ. ಸೊ ಯಾವುದೆಲ್ಲ ಕಾಮಿಡಿನ ನೀವು ಮಾಡಿದ್ರಿ? ಈಗ ನಮ್ಮ ಜನರಿಗೆ ತೋರಿಸೋದಾದ್ರೆ ನಿಮ್ಮ ಯಾವುದಾದೊಂದು ಕಾಮಿಡಿ ಜಲಕ್? ಇಲ್ಲ, ನಾನು ಬಿಗ್ ಬಾಸ್ನ ಯಾವತ್ತು ನಾನು ಕಾಮಿಡಿ ಶೋ ಅಂತಲೇ ಅಂದ್ಕೊಳ್ಳಿಲ್ಲ. ಯಾಕೆಂದರೆ ಒಂದು ಕಾಮಿಡಿ ಗಿಚ್ಚಿಗಿಲಿ ಆಗ್ಬೋದು, ಮಜಾ ಬರ್ದ ಆಗ್ಬೋದು. ಇದಾದರೆ ಪರ್ಟಿಕ್ಯುಲರ್ಗೆ ಇದು ಕಾಮಿಡಿ ಶೋ ಅಂತಲೇ ಅನ್ಕೋತೀವಿ. ನಾವೇನು ಮಾಡ್ತೀವಿ, ನಮಗೆ ಒಂದು ಸ್ಕ್ರಿಪ್ಟ್ ಅಂತ ಕೊಡ್ತಾರೆ ರೈಟ್ರು.
ಅದನ್ನು ಒಬ್ಬರು ಡೈರೆಕ್ಟ್ರು ಒಂದು ಪಾತ್ರ ವಿಭಾಗಗಳು ಮಾಡ್ತಾರೆ. ನಮ್ಗೆ ಅದಕ್ಕೆ ಬೇಕಾದಂಥ ವೇಷಭೂಷಣ ಇದೆಲ್ಲ ಹಾಕ್ಕೊಂಡು ನಾವೇನು ಮಾಡ್ತೀವಿ, ಆ ಒಂದು 30 ನಿಮಿಷದಲ್ಲಿ ಸ್ಟೇಜ್ ಮೇಲೆ ಒಂದು ಪಾತ್ರ ಮಾಡ್ತೀವಿ ಅಷ್ಟೇ, ಒಂದು ಕಾಮಿಡಿ ಪಾತ್ರನ. ಅದಾದಮೇಲೆ ಹೊರಗಡೆ ಬತ್ತು ಅಂದರೆ ನಾವಾಗೇ ಇರ್ತೀವಿ, ಚಂದ್ರಪ್ರಭನಾಗೇ ಇರ್ತೀನಿ. ಹಂಗೆ ಅಲ್ಲಿ ನಾವಾಗಿರುವಂಥ ವೇದಿಕೆ ಅಂದ್ಬಿಟ್ಟು ನಾನು ಹೇಗಿದ್ನೋ ಹಾಗೇ ಇದೆ. ಎಲ್ಲಿ ಬೇಕಷ್ಟು ಇಲ್ಲಿ ಮಾತಾಡೋದು, ಎಲ್ಲಿ ಬೇಕಲ್ಲಿ ಹಾಸ್ಯ ಮಾಡೋದು, ಇನ್ನು ಬೇರೆ ಸಮಯದಲ್ಲಿ ಹೇಗಿರ್ಬೇಕು ಹಾಗೇ ಇರ್ತಾಯಿದೆ. ಅಂದರೆ ನಾವೀಗ ಅನ್ಕೊಳ್ತಿದ್ವಿ, ಅಂದರೆ ಚಂದ್ರಪ್ರಭಾ ಇಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು, ಯಾಕಂದರೆ ನಿಮ್ಮನ್ನು ಕೂಡ ಬಿಗ್ ಬಾಸಿಗೆ ಕಳಿಸಿರೋ ರೀಸನೇ ಹಾಸ್ಯದ ತುಣುಕು ಇರಲಿ ಅನ್ನುವಂಥದ್ದು. ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಅದಕ್ಕೆ ಇತ್ತು ಅನ್ನೋದಲ್ವಾ? ಯಾವುದಾದ್ರೂ ಒಂದು ಝಲಕ್ ಈಗ ನಮ್ಮ ಕನ್ನಡದ ಜನತೆಗೆ ತೋರಿಸೋದು, ಯಾವುದಾದೊಂದು ಡೈಲಾಗ್ ಅಥವಾ ಮಿಮಿಕ್ರಿ ಏನಾದರೂ ಒಂದು ಮಾಡೋದಾದರೆ? ಇಲ್ಲ, ನನಗೆ ಮಿಮಿಕ್ರಿ ಈ ಥರದ್ದೆಲ್ಲ ಬರೋದಿಲ್ಲ. ಯಾಕೆಂದರೆ ಇದು ಸ್ಟ್ಯಾಂಡಪ್ ಕಾಮಿಡಿ ಆಗ್ಬಿಟ್ರೆ ಎಷ್ಟೊತ್ತೋ ಒಂದು ಅರ್ಧ ಗಂಟೆ 1 ಅವರ್ ಬೇಕಾದ್ರೂ ಮಾಡ್ತಾರೆ. ನಾವು ಸ್ಟ್ಯಾಂಡಪ್ ಕಾಮಿಡಿ ಅಂತೂ ನನಗೆ ಬರಲ್ಲ. ಯಾಕಂದ್ರೆ ನಮಗೆಲ್ಲ ಹೇಗೆ ಅಂದರೆ ನಾವೆಲ್ಲ ತಯಾರಾಗ್ತೀವಿ, ಯಾರೋ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಅದು ಇಬ್ಬರು ಕಾಂಬಿನೇಷನಲ್ಲಿ ಮಾಡುವಂಥದ್ದು ಆಗಿರೋದ್ರಿಂದ ನಮ್ಗೆ ಸ್ಟ್ಯಾಂಡಪ್ ಕಾಮಿಡಿ ಸತ್ಯವಾಗ್ಲೂ ಬರಲ್ಲ. ಎಸ್, ಇವಾಗಂತೂ ತುಂಬಾ ಚೆನ್ನಾಗಿರುವಂತಹ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ. ನಿಮಗೆ ಫಸ್ಟ್ ಹೋಗೋವಾಗ ಏನು ಡಿಫ್ರೆನ್ಸ್ ಅನಿಸ್ತು ಮನೆಗೆ, ನಿಮಗೆ ಈಗ ಇದ್ದ ಲೈಫಿಗೂ ಜೊತೆಗೆ ಬಿಗ್ ಬಾಸ್ ಮನೆ ಲೈಫಿಗೂ? ಒಂಥರ ಏನಿಲ್ಲ, ಎಷ್ಟೋ ವರ್ಷದ ಕನಸಾಗಿರೋದ್ರಿಂದ ಒಂಥರ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟ ಥರ ಫೀಲ್ ಆಯಿತು. ಯಾಕೆಂದರೆ ಪ್ರತಿ ವರ್ಷವೂ ಅಲ್ಲಿ ಬಿಗ್ ಬಾಸ್ ಆಗ್ತಾ ಇರ್ಬೇಕಾದ್ರೆ ಹೊರಗಡೆ ನೋಡ್ಬೇಕಾರೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ, ಒಂದು ಸಲ ಹೋಗ್ಬೇಕಲ್ಲ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇರ್ತದೆ. ಆ ಥರ ನನಗೂ ಹಂಗೆ ಅನ್ನಿಸ್ತಾ ಇತ್ತು, ಒಂದು ಸಲ ಒಂದು ಬಿಗ್ ಬಾಸ್ ಮನೆ ನೋಡ್ಬೇಕಲ್ಲ ಅಂತ. ಹಾಗೆ ಅವತ್ತಿಗೆ ಎಂಟ್ರಿ ಕೊಟ್ಟಾಗ ಒಂಥರ ಎಲ್ಲೋ ಸ್ವರ್ಗಕ್ಕೆ ಎಂಟ್ರಿ ಆಗೋ ಥರ ನನಗೆ ತುಂಬ ಫೀಲ್ ಆಯಿತು. ವೆರಿ ನೈಸ್. ಇವಾಗ ರೀಸೆಂಟಾಗಿ ಲೆಟರ್ ಎಪಿಸೋಡ್ ಬಂತು, ಆ ಎಪಿಸೋಡ್ ನೋಡಿದ್ರೆ ನೀವು? ಮನೆಯವರ ಲೆಟರ್ ಬರೋದು ನೋಡಿಲ್ಲ. ಓಕೆ, ಅಂದರೆ ಅದೇನು ಸಿಚುವೇಶನ್ ಆಗಿತ್ತು ಅಂತ ನಾನು ಹೇಳ್ತೀನಿ. ಲೆಟರ್ ಎಲ್ಲ ಅಂದರೆ ಇಬ್ರು ಪೇರ್ ಮಾಡ್ತಿದ್ರು, ಒಬ್ರಿಗೆ ಲೆಟರ್ ಸಿಗುತ್ತೆ, ಇನ್ನೊಬ್ರಿಗೆ ಲೆಟರ್ ಸಿಗಲ್ಲ ಅನ್ನೋದನ್ನ ಮಾಡಿದ್ರು. ಹಂಗೆ ಮಾಡಿದ್ರು. ಅಂದರೆ ತುಂಬ ಹತ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಲೆಟರ್ ಸಿಕ್ಕಿಲ್ಲ ಅನ್ನೋದು. ಅಂದರೆ ಹೊರಗಡೆ ಕೇಳ್ತಾ ಇರೋಂಥ ಪ್ರಶ್ನೆ, ಅಷ್ಟು ಏನಾದರೂ ಮಿಸ್ ಮಾಡ್ಕೋತಾರ ಮನೆಯವರು 1 ತಿಂಗಳಾಗಿದೆ ಹೋಗಿ, ಅಷ್ಟು ಯಾಕೆ ಇಷ್ಟು ಸೀರಿಯಸ್ ಆಗಿ ಅಳ್ತಾರೆ? ಅಂದರೆ ಅಲ್ಲಿ ಸಿಚುವೇಶನ್ ಹಂಗೆ ಇರುತ್ತೆ, ನೀವು ಎಮೋಷ್ನಲಿ ಅಷ್ಟು ಲಾಕ್ ಆಗಿರ್ತೀರಾ, ಮನೆ ಅಂದರೆ ಅಷ್ಟು ಅಳು ಬರುತ್ತೆ? ಇಲ್ಲ, ಅದು ಅವ್ರವ್ರಿಗೆ ನೆನಪಾದಾಗ ಈಗ ಅಲ್ಲೇ ಇರಬೇಕು ಅಂತಲ್ಲ, ಇಲ್ಲ ಹೊರಗಡೆ ಇದ್ದಾಗಲೂ ಯಾರೋ ನೆನ್ಕೊಂಡಾಗ ಅಳು ಬಂದೇ ಬರ್ತದೆ. ಪ್ರತಿಯೊಬ್ಬರಿಗೂ ನೋವಾದೇ ಆಯ್ತದೆ. ಬಿಗ್ ಬಾಸ್ ಮನೆಯೇ ಅಂತಲ್ಲ, ಈಗ ಆಚೆ ಇದ್ದವ್ರಿಗೂ ಏನೋ ನೆನ್ಕೊಂಬಿಟ್ರೆ ಪ್ರತಿಯೊಬ್ಬರಿಗೂ ನಗುನೂ ಇರ್ತದೆ, ಅಳು ಇರುತ್ತೆ, ಕೋಪ ಇರುತ್ತೆ. ಸರ್ವೇಸಾಮಾನ್ಯಗೆ ಇದೆಲ್ಲ ಮಾಡೋಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾಗಿಲ್ಲ, ಸರ್ವೇಸಾಮಾನ್ಯಗೆ ಇಲ್ಲೂ ಇರುತ್ತೆ. ಹಂಗೇನೋ ನೆನಪಾದಾಗ ಅದೊಂದು ಫೀಲ್ ಆಗಿರುತ್ತೆ ಅಷ್ಟೇ. ಯಾಕೆಂದರೆ ನಾವು ಹೊರಗಡೆ ಎಲ್ಲರೂ ಹೋದಾಗ ಅಟ್ಲೀಸ್ಟ್ ದೂರ ಇದ್ದಾಗಲೂ ಅಟ್ಲೀಸ್ಟ್ ಏನೋ ಒಂದು ಫೋನ್ ಇರುತ್ತೆ, ಫೋನಲ್ಲಾರು ಮಾತಾಡ್ತೀವಿ ಅಥವಾ ವೀಡಿಯೋ ಕಾಲ್ ಮಾಡಿ ನೋಡಿ ಮಾತಾಡಿಸ್ತೀವಿ. ಅಲ್ಲಿ ಯಾವುದೇ ಥರದ ಸಂಪರ್ಕ ಇರಲ್ಲ. 1 ತಿಂಗಳಾಗಿರೋದ್ರಿಂದ ಏನೋ ಒಂದು ನೆನಪಾಗಿರುತ್ತೆ. ಅದನ್ನು ಒಂದು ತುಂಬ ದುಃಖನ ವ್ಯಕ್ತಪಡಿಸ್ಕೊತಾರೆ ಅಷ್ಟೇ. ವೆರಿ ನೈಸ್. ಬಟ್ ನಿಮ್ಮ ವೈಫ್ ಅವತ್ತು ನೀವು ಹೊರಗಡೆ ಬರುವಾಗ ಅಲ್ಲಿ ಬಂದಿದ್ರು, ಅಲ್ಲಿ ಫನ್ ಆಯಿತು ಒಂದು ಚಿಕ್ಕದು, ಅದು ನುಗ್ಗೆಕಾಯಿ ಸಾಂಬಾರು ಬಗ್ಗೆ. ಬಟ್ ಆದರೂ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು ಬೇಜಾರು, ದುಃಖ. ಬಟ್ ನಿಮ್ಮನ್ನು ನೋಡಿದೆ ಅನ್ನೋ ಖುಷಿನೂ ಇತ್ತು ಅವರಿಗೆ, ಹೌದು. ಬಟ್ ಸ್ವಲ್ಪ ಬೇಜಾರು ಇತ್ತು. ನೀವು ನಿಮ್ಮ ವೈಫಿಗೆ ಹೇಳಿದ್ರೆ ಏನು ರೀಸನ್ ಅಂತ? ಅವ್ರು ಓಕೆ ಇದ್ದಾರೆ ಅಥವಾ ಅವ್ರೇನಾದ್ರು ನಿಮ್ಮ ಜೊತೆ ಜಗಳ ಆಡಿದ್ರೆ, ಯಾಕೆ ಬಂದ್ರಿ, ಯಾಕೆ? ಇಲ್ಲ, ನನ್ನ ಹೆಂಡತಿಗೆ ನಾನು ಅಂದರೆ ನನ್ನ ತುಂಬ ವರ್ಷದಿಂದ ಈ ಸ್ಟೇಜ್ ಮೇಲೆಲ್ಲ ನೋಡಿರೋದ್ರಿಂದ ನನ್ನ ಗಂಡ ಎಷ್ಟು ಸ್ಟ್ರಾಂಗ್ ಅಂತ ನನ್ನ ಹೆಂಡತಿಗೆ ಗೊತ್ತು, ಯಾವ ಥರ ಪಾತ್ರ ಮಾಡ್ತಾರೆ, ಹೇಗಿರ್ತಾರೆ ಅಂತ. ಈಗ ಅಲ್ಲಿಂದ ಬಂದಿದ್ದೀನಿ ಅಂದರೆ ರಿಯಲಿ ನನ್ನ ಗಂಡನಿಗೆ ಏನೋ ಬೇಜಾರಾಗಿರ್ಬೋದು, ಏನು ತೊಂದರೆ ಇಲ್ಲ, ಬನ್ನಿ ಮಾಡುವಂಥ ಕೆಲಸ ತುಂಬ ಐತೆ, ಆರಾಮಾಗಿರಿ ಅಂತ ಹೇಳ್ತಾಳೆ. ಏನಾದ್ರು ನಿಮ್ಗೆ ಹೇಳಿದ್ರೆ ಹೀಗಿರ್ಬೇಕಿತ್ತು, ನೀವು ಹೀಗಿರ್ಬಾರ್ದು ಆ ಥರ ಏನು? ಯಾಕೆಂದರೆ ಬಿಗ್ ಬಾಸ್ ಜರ್ನಿ ಏನು ಒಂದು 3.5 ತಿಂಗಳ ಜರ್ನಿ ಅಷ್ಟೇ, ಇನ್ನೂ ತುಂಬ ವರ್ಷ ಆಯ್ತಲ್ಲ ಬದುಕನ್ನು ಸಾಗ್ಸೋಕ್ಕೆ. ನಿಜ. ನಿಮ್ಮ ತಾಯಿ ಏನು ಹೇಳಿದ್ರು? ಏನೂ ಇಲ್ಲ, ಅಷ್ಟೇ. ನನಗೆ ಏನೂ ಅನ್ಸಲ್ಲ, ನನ್ನ ಮಗನಿಗೆ ಬೇಡ ಆಯಿತು ಅಂತ. ಅವ್ರಿಗೆ ಒಂದು ಇದ್ದೇ ಇರ್ತದೆ, ಇರಬೇಕಾಯ್ತು ಅನಿಸ್ತದೆ. ಓಕೆ, ನನಗೂ ಇರಬೇಕು ಅಂತಲೇ ಇತ್ತು, ಅದೇನೋ ಇರೋಕ್ಕಾಗನೇ ಇಲ್ಲ ನನಗೆ. ಹೌದು. ಬಟ್ ನೀವು ಹೇಗಿರ್ತಿದ್ರೆ ಮೇ ಬಿ ಈಗ ಬಿಗ್ ಬಾಸ್ ಮನೇಲಿ ಇರಬಹುದಿತ್ತು. ಈಗ ಇದೆಲ್ಲ ವಿಚಾರ ನಿಮ್ಗಳನ್ನ ಹರ್ಟ್ ಮಾಡ್ತು, ಅದನ್ನು ಬಿಡೋಣ. ಅದನ್ನು ಬಿಟ್ಟು ಹೇಗಿದ್ದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಇರಬಹುದು ಅಂತ ಅನಿಸ್ತಾ ಇತ್ತು? ಗೊತ್ತಿಲ್ಲ ಅದು. ಯಾಕೆ ಇಲ್ದಿರೋದನ್ನ ಕಲ್ಪನೆ ಮಾಡ್ಕೊಂಡು ಹಿಂಗೆ ಇರ್ತಾಯಿದ್ವು ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ. ಯಾಕೆಂದರೆ ಅಂದ್ಕೊಂಡಂಗೂ ಇರೋಕ್ಕಾಗಲ್ಲ. ಈಗ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಾದ್ಮೇಲೆ ಹೇಗಿರ್ತೀವಿ, ಏನಾಯ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಂಡು ಹೇಳೋಕ್ಕಾಗೋದಿಲ್ಲ ಸತ್ಯವಾಗ್ಲೂ. ಇರೋ ಇಷ್ಟ ಇದ್ದರೆ ಮಾಮೂಲಿ ಇರುವಷ್ಟು ದಿನ ಹೇಗಿದ್ನೋ ಹಾಗೆ ಅಷ್ಟೇ ಖುಷಿಯಾಗಿ ಜಾಲಿ ಮಾಡ್ಕೊಂಡಿರ್ತಾ ಇದೆ ಅಷ್ಟೇ. ವೆರಿ ನೈಸ್. ಸೊ ಈಗ ನೆಕ್ಸ್ಟ್ ಏನಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬರುತ್ತೆ ಅಂತ ಇದ್ದರೆ, ಅವಕಾಶ ಸಿಕ್ಕಿದ್ರೆ ನಿಮಗೆ ಹೋಗೋ ಪ್ಲ್ಯಾನ್ ಇದೆಯಾ? ಇಲ್ಲ, ಇನ್ನು ಬಿಗ್ ಬಾಸ್ ಇಲ್ಲ, ಸಾಕು. ಏನೋ ಹೋಗ್ಬೇಕು ಅಂತ ಆಸೆ ಇತ್ತು, ಹೋಗಿ ಬಂದ್ನಲ್ಲ, ಸಾಕಷ್ಟೇ. ಅಷ್ಟೇ. ತುಂಬ ಅದೇ ನೀವು ನಿಮ್ಮ ಹತ್ರ ಮಾತಾಡುವಾಗ ನಮ್ಗೆ ಅನ್ಸೋದು ತುಂಬ ಭಾವುಕರಾಗಿದ್ದೀರಿ ನೀವು. ಯಾಕೆ ಅನ್ನೋದು ನೋಡಿ, ಈಗ ಪ್ರತಿ ಇಂಟರ್ವ್ಯೂ ಕೊನೆಗೆ ಬಂದಿದ್ವಿ, ಸ್ಟಿಲ್ ನಮ್ಗೆ ಅದೇ ಪ್ರಶ್ನೆ ಮತ್ತು ಎಲ್ರಿಗೂ ಪ್ರಶ್ನೆ ಕಾಡೋದು, ಯಾಕೆ ಎಷ್ಟು ಬೇಜಾರಾಗುತ್ತೆ, ಏನಾಗಿರ್ಬೋದು ಮನೇಲಿ ಅಂತ. ಸರಿ, ಇವಾಗ ಯಾವಾಗ ಆನ್ಸರ್
ಕೊಡ್ತೀರಾ ಅನ್ನೋದು ಗೊತ್ತಿಲ್ಲ. ಅಲ್ಲ, ಏನ್ ಆನ್ಸರ್ ಅಂತ ನೀವು ಹೇಳೋದಕ್ಕೆ ತಯಾರಿಲ್ಲ, ಬಟ್ ಯಾವಾಗ ಕೊಡ್ಬೋದು ಅದನ್ನಾದ್ರೂ ಒಂದು ಕ್ಲೂ ಕೊಡಿಯಲ್ಲ ನೋಡೋಣ, ಖಂಡಿತ ನಾನು ಹೇಳೇ ಹೇಳ್ತೀನಿ. ಒಂದು ವೇದಿಕೆಯಲ್ಲಿ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಅಥವಾ ಯಾವುದೋ ಒಂದು ಮಾತುಕತೆಯಲ್ಲಿ ಹಿಂಗೆ ನಿಮ್ಮ ಚಾನಲ್ ಮುಖಾಂತರನೇ ಹೇಳ್ಬೋದು, ಗೊತ್ತಿಲ್ಲ, ಹೇಳೇ ಹೇಳ್ತೀನಿ. ನೋಡೋಣ ಮುಂದೊಂದು ದಿನ. ಎಸ್, ಆಡಿಯನ್ಸು ಕ್ಯೂರಿಯಸ್, ನಾವು ಕ್ಯೂರಿಯಸ್, ಯಾಕೆ ಚಂದ್ರಪ್ರಭಾ ಅವರು ಮನೆಯಿಂದ ಹೊರಗಡೆ ಬಂದರು ಅನ್ನೋದು. ಯಾಕಂದರೆ ಅದೊಂದು ವೇದಿಕೆ ಬಹಳಷ್ಟು ಜನರ ಕನಸು, ನಿಮ್ಮದು ಕೂಡ ಕನಸಾಗಿತ್ತು. ಯಾಕಂದರೆ ಬೇರೆಯವ್ರ ಕನಸು ಅಂದರೆ ಪರವಾಗಿಲ್ಲ, ನಾನು ಯಾರೋ ಒತ್ತಾಯ ಕಳಿಸಿದ್ರೆ, ನಿಮ್ಮದು ಕೂಡ ಕನಸಿನ ವೇದಿಕೆ ಅದಾಗಿತ್ತು. ಜೊತೆಗೆ ಅವಕಾಶ ಇತ್ತು ಅಲ್ಲಿ ಉಳ್ಕೊಳ್ಳೋದು, ನಿಮಗೋಸ್ಕರನೇ ಅಭಿಮಾನಿಗಳಿದ್ರು. ಸೊ ಒಂದು ಸಣ್ಣ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನಿಸಿಲ್ವ, ನನ್ನ ಅಭಿಮಾನಿಗಳಿಗೆ ನಾನು ಮೋಸ ಮಾಡಿದೆ ಅಂತ? ಅಲ್ಲ, ಆ ಥರ ಏನಿಲ್ಲ. ಯಾಕೆಂದರೆ ಅವ್ರಿಗೆ ಇಲ್ಲಿ ತನಕ ಖುಷಿ ಪಡಿಸಿದ್ದೀನಿ. ಚಂದ್ರಪ್ರಭಾ ಏನು ಅಂತಲೂ ಅವ್ರಿಗೆ ಗೊತ್ತಿದೆ. ಗೊತ್ತಿಲ್ಲ, ಯಾಕೆಂದರೆ ಇದೇ ಫೈನಲ್ಲು ಅಲ್ಲ, ಇದೇ ಕೊನೆಯೂ ಅಲ್ಲ, ಇನ್ನೂ ತುಂಬ ಇದೆ ಬೇಕಾದಷ್ಟು. ಇದ್ರೆ ಮಿಸ್ ಆಗಿರ್ಬೋದು. ನೆಕ್ಸ್ಟ್ ಅಂತೂ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಅವ್ರಿಗೆಲ್ಲ ಗ್ಯಾರಂಟಿ ಅದನ್ನು ನಾನು ಅವ್ರನ್ನ ಪಡಿಸ್ತೀನಿ. ವೆರಿ ನೈಸ್. ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನಿದೆ ನಿಮ್ಮದು? ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೇಗೆ ಜನರನ್ನು ನಗಿಸ್ಬೇಕು, ರಂಜಿಸಬೇಕು ಅನ್ನೋದು ಐಡಿಯಾ ಇದೆ ನಿಮ್ಮದು? ಏನೂ ಇಲ್ಲ, ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಚಂದ್ರಪ್ರಭನ ಇಲ್ಲಿ ತನಕ ಹಲವಾರು ಮಜಾ ಭಾರತ, ಗಿಚ್ಚಿಗಿಲಿ ಆಗ್ಬೋದು, ಚಂದ್ರಪ್ರಭನ ಈ ಥರದಲ್ಲಿ ನೋಡಿರ್ತಾರೆ. ನಿರ್ದೇಶಕ ಸರ್ ಆಗ್ಬೋದು, ನಿರ್ಮಾಪಕರು ಸರ್ ಆಗ್ಬೋದು. ಚಂದ್ರಪ್ರಭಂಗೆ ಈ ಥರದ್ದು ಒಂದು ಪಾತ್ರ ಕೊಟ್ಟರೆ ಅವ್ರು ನಿಭಾಯಿಸ್ತಾರೆ ಅಂತ ಅಂದ್ಕೊಂಡು ನನಗೆ ಒಂದು ಪಾತ್ರ ಕೊಟ್ಟರೆ ಅದನ್ನು ಮಾಡುವಂಥ ಒಂದು ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ಅದು ಬಿಟ್ಟರೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಿಜ, ಸಿನಿಮಾ ಅದೊಂದು ಅವಕಾಶ, ಜೊತೆಗೆ ಅಲ್ಲಿ ನಿಮ್ಮ ಒಂದು ಏನಿದೆ ಹಾಸ್ಯ, ಜೊತೆಗೆ ನಿಮ್ಮ ಮನರಂಜಿಸುವಂತಹ ಗುಣ, ಇದೆಲ್ಲವೂ ಕೂಡ ಅಲ್ಲಿ ಇನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾವುದಾದ್ರು ಆಫರ್ ಬಂದಿದೆಯಾ? ಯಾವುದಾದ್ರು ಕಥೆಗಳನ್ನು ಕೇಳಿದ್ದೀರಾ? ಹೇಗೆ? ಇಲ್ಲ, ಸುಮಾರು ಜನ ಹೇಳಿದ್ದಾರೆ ಸಿನಿಮಾ ಅಂತ. ನೋಡೋದ ಈ ತಿಂಗಳೇ ಶುರು ಆಗ್ಬೋದು, ನೋಡೋಣ. ಯಾಕೆಂದರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೂ ಒಂದಷ್ಟು ಸಿನಿಮಾ ಮಾಡಿದ್ದೀನಿ, ಒಂದಷ್ಟು ಎಲ್ಲ ಕೆಲಸ ಮಾಡಿದ್ದೀನಿ. ಬಂದೇ ಬರುತ್ತೆ, ಬರೋ ತನಕ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ವೆರಿ ನೈಸ್. ಎಸ್, ಇವಾಗ ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಿಮ್ಮ ವೈಫ್ ಮನೇಲಿ ಏನೆಲ್ಲ ರೆಡಿ ಮಾಡಿಟ್ಟಿದ್ರು ನಿಮ್ಗೆ ಅಡಿಗೆ? ಏನಿಲ್ಲ, ಒಂದು ಒಳ್ಳೆ ನುಗ್ಗೆಕಾಯಿ ಸಾರು ಮಾಡಿದ್ರು, ಅವತ್ತು ನುಗ್ಗೆಕಾಯಿ ಮಾಡಿದ್ರು, ಒಂದು ಒಳ್ಳೆ ಪಲ್ಯ ಮಾಡಿದರು. ತುಂಬ ಖುಷಿ ಆಯಿತು. ಬಂದ ತಕ್ಷಣ ಊಟ ಮಾಡಿ ಎಲ್ಲರೂ ವಿಚಾರಿಸ್ಕೊಂಡೆ, ಎಲ್ಲರೂ ಹೇಗವ್ರೆ, ಆರೋಗ್ಯವಾಗಿದ್ದಾರೆ, ಹೇಗೆ ಅಂತ. ಅದಾದಮೇಲೆ ಅವತ್ತು ರಾತ್ರಿ ರೆಸ್ಟ್ ಮಾಡಿ ಪುನಃ ಅದು ಸೋಮವಾರದಿಂದ ಕಂಟಿನ್ಯೂಗೆ ಬರೀ ಇಂಟರ್ವ್ಯೂ ಅಂತಲೇ ಆಯಿತು. ಇಂಟರ್ವ್ಯೂ ಮಾಡಿದೆ. ನೋಡಿದ ನಾಳೆಯಿಂದ ಒಂಚೂರು ಏನೋ ಊರಿಗೆ ಹೋಗ್ಬೇಕು, ಕೆಲಸ ಇದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ. ಮೈಸೂರಿಗೆ ಈ ಮೈಸೂರು ಬಗ್ಗೆ ಏನು ಹೇಳ್ತೀರಾ? ಮೈಸೂರು ಜನರ ಬಗ್ಗೆ ಏನು ಹೇಳ್ತೀರಾ? ಈಗ ಅವರು ನಿಮ್ಮ ಸಪೋರ್ಟ್ ಇದ್ದಾರೆ. ನಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡವಣಕೊಪ್ಪಲ ಆದ್ರೂ ನಾನು ಒಡನಾಟ ಇದ್ದುತ್ತೆ ಮೈಸೂರಿನಲ್ಲೇ ಜಾಸ್ತಿ. ಅಲ್ಲೇ ನಾನು ಬೆಳೆದಿರೋದು ಮೈಸೂರಿನಲ್ಲಿ. ನಾನು ರಂಗಾಯಣ ಆಗ್ಬೋದು, ರಂಗಾಯಣದಲ್ಲಿ 1 ವರ್ಷ ಆ್ಯಕ್ಟಿಂಗ್ ಸಂಬಂಧಪಟ್ಟಂಗೆ ಕಲ್ತಿದ್ದೀನಿ. ರಂಗಾಯಣದ ಎಷ್ಟೋ ಕಲಾವಿದರು ಸರ್ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು, ನನಗೆ ಎಷ್ಟೋ ಕಲಿಸಿದ್ದಾರೆ. ಮೈಸೂರು ಅಂದರೆ, ಮೈಸೂರು ಜನತೆ, ಮೈಸೂರು ಫ್ರೆಂಡ್ಶಿಪ್ಪು, ತುಂಬ ಅಭಿಮಾನ, ಗೌರವ ಮೈಸೂರು ಅಂದರೆ. ಯಾಕೆಂದರೆ ಒಂದು ಬದುಕನ್ನು ಕಟ್ಕೊಂಡಿರೋದ್ರಿಂದ ನಾನು ಮೈಸೂರಿನಲ್ಲಿ, ಅದರಿಂದ ಮೈಸೂರು ಅಂದರೆ ನನಗೆ ಅಪಾರ ಪ್ರೀತಿ. ಎಸ್, ಅದೇ ಅಪಾರ ಪ್ರೀತಿ ಮೈಸೂರು ಜನತೆ ಮೇಲೂ ಇರಲಿ, ಹಾಗೇ ಇರಿ, ಖುಷಿಯಾಗಿದ್ದು ಹೇಳ್ತಾ. ನಿಮ್ಮ ಒಂದು ಮದುವೆ ಒಂದು ಡಿಫ್ರೆಂಟ್ ಸ್ಟೋರಿ ಇದೆ. 25 ವರ್ಷ ವಯಸ್ಸಿಗೆ ನೀವು ಮದುವೆ ಆದ್ರಂತೆ, ಬಟ್ ಅದು ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಬಿಟ್ಟು, ಇದ್ರ ಬಗ್ಗೆ ಮಾತಾಡೋದಾದ್ರೆ? ಅಂದರೆ ನಮ್ಮದು ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ, ನಮ್ಮದು ಏನು ಅವ್ರ ತಂದೆ ಅಂದರೆ ಬೇಡ ಕಣಮ್ಮ ಹಾಗೆ ಹೀಗೆ ಅಂದರು. ಅದರಿಂದ ನನಗೆ ಚಿಕ್ಕ ವಯಸ್ಸು ಹಾಗೆ ಹೀಗೆ ಅಂತ ಅವ್ರ ತಂದೆಗೆ ಹೇಳಿ ಇಬ್ಬರು ಒಂದು ಇಲ್ಲೇ ಮಾಗಡಿ ರೋಡ್ನಲ್ಲಿ ಮದುವೆ. ಅದು ನಮ್ಮ ಮದುವೆಗೆ ಬರೀ ನಮ್ಮ ತಾಯಿ, ನಮ್ಮ ತಂಗಿ, ಬಾವ 3 ಜನ ಬಂದಿದ್ರು ಅಷ್ಟೇ. ನಮ್ಮ ಕುಟುಂಬದಿಂದ ಬರೀ 3 ಜನ. ಅವ್ರ ಕುಟುಂಬದಿಂದ ಅವ್ರ ತಮ್ಮ ಒಬ್ಬರೇ. ಇಷ್ಟೇ ಜನ ಒಂದು ದೇವಸ್ಥಾನದಲ್ಲಿ ಮದುವೆ. ಅದು ಬಿಟ್ರೆ ಇನ್ನೆಲ್ಲ ದೇವಸ್ಥಾನಕ್ಕೆ ಬರೋಂಥ ಎಲ್ಲ ಭಕ್ತಾದಿಗಳು ಅಷ್ಟು ಜನ ಸೇರಿ ನಮಗೆ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ನಾವೇನು ಮಾಡಿದೋ, ತಕ್ಷಣಕ್ಕೆ ಅವ್ರನ್ನ ಇಲ್ಲಿ RR ನಗರದಲ್ಲಿ ಚಿಕ್ಕ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಬಿಟ್ಬಿಟ್ಟು ನಾನು ತಕ್ಷಣಕ್ಕೆ ಗಿಚ್ಚಿಗಲ್ಲಿ ಪ್ರಾಕ್ಟೀಸ್ಗೆ ಅಂತ ಬಂದಿದೆ. ಓಕೆ, ಅಷ್ಟು. ಬಟ್ ನಿಮ್ಮ ವೈಫ್ ಅಂತೂ ತುಂಬ ಗ್ರೇಟ್ ಅಲ್ಲ? ಏನು ಹೇಳ್ತೀರಾ ನಿಮ್ಮ ವೈಫ್ ಬಗ್ಗೆ? ಬಿಕಾಸ್ ನಿಮ್ಮ ಲವ್ ಫೇಸ್ಬುಕ್ ಅಲ್ಲ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳೋದಂದ್ರೆ ಫೇಸ್ಬುಕ್ಕಿಂದ ಸ್ಟಾರ್ಟ್ ಆಗಿರೋದಂತಲ್ಲ ನಿಮ್ಮ ಲವ್ ಸ್ಟೋರಿ. ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್? ಏನಿಲ್ಲ, ಅವಾಗ ನಾನು ಕೆಂಪಕೋ ಕಾಳಕೋ ಅಂತ ಡ್ಯಾನ್ಸ್ ಮಾಡ್ತಾ ಇದ್ನಲ್ಲ, ಅದು ಅವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ಐ ಲೈಕ್ ಯು ಅಂತ ಇಂಗ್ಲೀಷ್ನಲ್ಲಿ ಮೆಸೇಜ್ ಮಾಡಿದರು. ನಾನು ಐ ಲೈಕ್ ಯು ಅನ್ನೋದು ಹೋಗ್ಬಿಟ್ಟು ನನಗೆ ಐ ಲವ್ ಯು ಥರ ಕಾಣಿಸ್ತು. ಅದರಿಂದ ಐ ಲವ್ ಯು, ಐ ಟು ಲವ್ ಯು ಅಂತ ಕಳಿಸ್ದೆ. ಅದರಿಂದ ಅವ್ರಿಗೆ ಏನಪ್ಪ ಫಸ್ಟ್ನೇ ಮೆಸೇಜೇ ಹಿಂಗೆ ಐ ಲವ್ ಯು ಅಂತ ಕಳಿಸ್ತಾರಲ್ಲ, ಹಾಗೆ ಹೇಗೆ ಅನ್ಕೊಂಡು ಒಂದು ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಅವರು. ಓಕೆ, ನಾನು ಅದಾದಮೇಲೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಈ ಥರದ್ದು ಏನೋ ಕಳಿಸ್ರೋ ರಿಪ್ಲೈ ಬರ್ತಿರ್ಲಿಲ್ಲ. ಯಾಕೋ ಕೋಪ ಆಗೋರೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಿದೆ. ಆಮೇಲೆ ಹಂಗಂಗೆ ಪ್ರತಿದಿನ ಗುಡ್ ಮಾರ್ನಿಂಗ್ ಅಂತ ಕಳಿಸುವೆ. ಯಾವತ್ತೋ ಎಷ್ಟೋ ದಿನ ಆದಮೇಲೆ ವೆರಿ ಗುಡ್ ಮಾರ್ನಿಂಗ್ ಅಂತ ಬಂತು.
ಅಪ್ಪ ಆಗು ಸಮಾಧಾನ ಆಯ್ತು, ಬೀಳ್ತಾವ್ರೆ ಬಲೆಗೆ ಬೀಳ್ತಾವ್ರೆ ಅಂತ ಅಲ್ಕೊಂಡು ಹಂಗಂಗೆ ನಿಧಾನಕ್ಕೆ ನನ್ನ ಪ್ರೀತಿಗೆ ಸೆಟ್ ಮಾಡಿದೆ, ನೀಟಾಗಿ ಸೆಟ್ ಮಾಡಿಬಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದೆ. ಅವ್ರ ಊರು ಅದೇನೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಆದಮೇಲೆ ಅಲ್ಲೇ ನಾನು ನಿಮ್ಮನ್ನ ಮದುವೆ ಆಗಬೇಕು ಅಂತಿದ್ದೀನಿ, ನಿಮಗೂ ಇಷ್ಟ ಅಲ್ವ ತಗೊಳ್ಳಿ ಹೂವನ ಅಂತ ಕೊಟ್ಬಿಟ್ಟೆ ದೇವಸ್ಥಾನ. ಹಂಗೆ ಯಾಕಂದ್ರೆ ಜಗಳ ಮಾಡೋಂಗಿಲ್ವಲ್ಲ ದೇವಸ್ಥಾನದೊಳಗೆ, ಎಲ್ಲ ಭಕ್ತಾದಿಗಳು ದೇವಸ್ಥಾನ ಹೊರಗಡೆ ಯಾರು ಜಗಳ ಮಾಡ್ಬೋದು, ದೇವಸ್ಥಾನದಲ್ಲಿ ನೋಡಿ ನೀವೂ ನನಗೆ ತುಂಬ ಇಷ್ಟ, ಮದುವೆ ಆಗೋಣ ತಗೊಳ್ಳಿ ಹೂವು ಅಂತ ಕೊಟ್ಟೆ. ಏನು ಮಾತಾಡಿ ಸೈಲೆಂಟ್ ಆಗಿದ್ರು. ಅಪ್ಪ ತಗೊಳ್ಕೊಟ್ಟೆ. ದೇವಸ್ಥಾನದಲ್ಲಿ ಸರ್ವಸಾಮಾನ್ಯ ಯಾರು ಜಗಳ ಮಾಡಲ್ಲ ಅಲ್ಲ, ಅದು ಗೊತ್ತಾಗಲ್ವಾ, ಮಾಡ್ಬಿಟ್ರೆ ಮಾತ್ರ ಇಲ್ಲ 90% ಆಗೋದೇ ಇಲ್ಲ ಅಲ್ವಾ. ಇಲ್ಲ, ಪೂಜೆ ಮಾಡಿಸ್ದ ಫಸ್ಟು ಹೋದ ತಕ್ಷಣ ಒಂದು ದೇವ್ರ ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು ಅಲ್ಲೇ ಪ್ರಸಾದ ತಿಂತ ಕೂತಾದ್ಮೇಲೆ ನೀವು ನನಗೆ ಇಷ್ಟ ಅಂದ್ಬಿಟ್ಟು ಹಂಗೆ ಒಂದು ದೇವ್ರದ್ದು ಪ್ರಸಾದ ಹೂವು ಕೊಟ್ಟಿದ್ರಲ್ಲ ಅದನ್ನೇ ಅವ್ರ ಕೈ ಕೊಟ್ಟೆ. ತಗೊಂಡ್ರೆ ಇಟ್ಕೊಂಡ್ರ ಸುಮ್ಮನೆ ಇಟ್ಕೊಂಡ್ರೆ ಅಷ್ಟೇನೆ. ಆವಾಗ ಮದುವೆ ಆಗೋಣ ಡಿಸೈಡ್ ಮಾಡ್ಕೊಂಡು ಅವ್ರ ಮನೆಯವ್ರಿಗೂ ಇಷ್ಟ ಇರಲಿಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಇರಲಿಲ್ಲ, ಎರಡು ಮನೆಗೂ. ನಮಗೆಲ್ಲ ನಿಜವಾಗ್ಲೂ ಆಶೀರ್ವಾದ ಮಾಡಿ ಮದುವೆ ಮಾಡಿರೋರು ಯಾರಪ್ಪ ಅಂದರೆ ಎಲ್ಲ ಭಕ್ತಾದಿಗಳು, ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳು. ನಿಜ ನಿಜ, ಅದೊಂದು ದೊಡ್ಡ ಮೆಮೊರಿ ನಿಜವಾಗ್ಲು. ಯಾಕಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಈ ಮಾತನ್ನ ಕೇಳಿದಾಗ. ಅಂಡ್ ಅವರು ದುಃಖದಲ್ಲಿ ಹೇಳ್ತಾರೆ, ಯಾಕಂದ್ರೆ ನನ್ನ ಕೈ ಬಿಡಲ್ಲ ಅನ್ನೋ ವಿಚಾರ ನನಗೆ ಗೊತ್ತು. ಚಂದ್ರಪ್ರಭಾ ಅವರು ಒಂದ್ಸಲ ಮಾತು ಕೊಟ್ರೆ ನಾನು ಮತ್ತೆ ಬಿಡಲ್ಲ ಅಂತ ಗೊತ್ತು, ನನ್ಗೆ ಆ ಕಾನ್ಫಿಡೆಂಟು ಅಂತ. ಬಟ್ ಈಗ ಅವ್ರಿಗೆ ಎಷ್ಟು ಪ್ರೌಡ್ ಇದೆ, ಯಾಕಂದ್ರೆ ಆ ಮೂಮೆಂಟ್ ಬೇರೆ ಇರಬಹುದು, ನೀವು ಮದುವೆ ಆಗಿರುವಂಥ ಗಳಿಗೆ ಬೇರೆ ಇರಬಹುದು. ಯಾಕಂದ್ರೆ ಆಗ ನಿಮ್ಮ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಏನು ಹೇಳ್ತೀರಿ ಇದ್ರ ಬಗ್ಗೆ, ಅಥವಾ ಅದ್ರ ಬಗ್ಗೆ ಮಾತಾಡೋದು? ಯಾಕಂದ್ರೆ ಆ ಮೂಮೆಂಟೇ ಒಂದು ಖುಷಿ. ನೀವು ಪ್ರಪೋಸ್ ಮಾಡೋವಾಗ ಅದೆಲ್ಲ ಬೇರೆ, ಓಕೆನಾ? ಈಗ ನೋಡಿ ಇಷ್ಟು ಬೆಳೆದಿದ್ದೀರ ನೀವು, ಅವಾಗಲೂ ಇರಬಹುದು, ಬಟ್ ಈಗ ಆ ವೇರಿಯೇಷನ್, ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ? ಇಲ್ಲ, ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಮದುವೆ ಆದಮೇಲೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಹೆಣ್ಮಕ್ಳಾದರೂ ಅವ್ರ ಮನೆಯಲ್ಲೇ ಬೇರೆ ಥರ ಬೆಳೆದಿರ್ತಾರೆ. ಯಾರ್ಯಾರು ತುಂಬ ಮುದ್ದಾಗಿ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ. ತಂದೆ ತಾಯಿ ತುಂಬ ಮಗಳು ಅನ್ನೋ ಒಂದು ಮಮಕಾರದಲ್ಲಿ ತುಂಬ ಅಂದ್ರೆ ತುಂಬ ಪ್ರೀತಿ ಕೊಟ್ಟು ಬೆಳೆಸಿರ್ತಾರೆ. ಅದು ಎಲ್ಲಿ ಕಡಿಮೆ ಆಗಬಾರ್ದು, ಪಾಪ ನನ್ನ ನಂಬಿ ಬಂದವ್ರೆ, ನಮ್ಮಿಂದ ಏನೂ ಕೊರತೆ ಆಗಬಾರ್ದು ಅಂದ್ಬಿಟ್ಟು ಪ್ರೀತಿ ವಿಚಾರದಲ್ಲಿ ಕೊರತೆ ಆಗ್ಬಾರ್ದು ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮನ್ನ ನಂಬಿ ಎಲ್ಲರೂ ಬಿಟ್ಟು ನಮ್ಮನ್ನು ನಂಬ್ಕೊಂಡು ಬರ್ತಾರೆ ಅಂದರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಖಂಡಿತ. ಎಸ್ ಎಸ್, ವೆರಿ ನೈಸ್. ತುಂಬ ಖುಷಿ ಆಯ್ತು ನಿಮ್ಮ ಲವ್ ಸ್ಟೋರಿ ಕೇಳಿ. ನಮಸ್ಕಾರ, ನಾನು ನಿಮ್ಮ ಬಿಗ್ ಬಾಸ್ ಚಂದ್ರಪ್ರಭಾ ಮಾತಾಡ್ತಾ ಇದ್ದೀನಿ. ನನಗೂ 1.5 ತಿಂಗಳು 2 ತಿಂಗಳು ಆಗ್ಬಿಟ್ಟಿತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸತೀಶ್ ಅಣ್ಣ ಅವ್ರನ್ನ ಭೇಟಿ ಮಾಡಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಆಮೇಲೆ ಇನ್ನೊಂದು, ನನಗೆ ತುಂಬಾ ಜನ ಸ್ನೇಹಿತರು ಫೋನ್ ಮಾಡಿದ್ರು, ನಿಮ್ಮ ಸತೀಶ್ ಕ್ಯಾತ್ಕಟ್ ಅವರು ಟಿವಿ ಶೋರೂಮ್ ಇಟ್ಟಿದಾರಂತೆಲ್ಲ, ಈಗೇನು ಹೊಸ ಮಾಡೆಲ್ ಬಂದಿದೆ ಅಂತೆಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಅಪ್ಡೇಟ್ ವರ್ಷನ್ ಎಲ್ಲ ಬಂದಿದೆ. ಈ ಮೊಬೈಲ್ ಯಾವ ತರ ಅಪ್ಡೇಟ್ ಆಗುತ್ತೆ, ಟಿವಿ ಎಲ್ಲ ಅಪ್ಡೇಟ್ ಆಗುತ್ತೆ. ಮತ್ತೆ ಹೊಸದಾಗಿ ಏನಾದ್ರು ವರ್ಷನ್ ಬಂತು ಅಂದ್ರೆ ಆಟೋ ಅಪ್ಡೇಟ್ ಆಗುತ್ತೆ ಅದು. ಸರ್ ನಮ್ಮಲ್ಲಿ 24 ಇಂಚ್ ಅಂತ ಹಿಡಿದು 75 ಇಂಚಿನವರೆಗೂ ಟಿವಿ ಸಿಗ್ತದೆ. 32 ಇಂಚು ಟಿವಿ ನಮ್ಮಲ್ಲಿ ಬರೀ 9,500 ರೂಪಾಯಿ ಕೊಡ್ತೀವಿ. ಅಷ್ಟೇನಾ? ಅಷ್ಟೇ. 40 ಇಂಚು ಟಿವಿ ಬರೀ 13,000, 43 ಇಂಚು ಟಿವಿ ಬರೀ 14,500 ರೂಪಾಯಿ. ಮತ್ತೆ ಇದನ್ನ ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲಾ ತಾಲೂಕುಗಳಿಗೂ ಟಿವಿಲಿಂದ ಕಳ್ಸಿಕೊಡ್ತೀವಿ ನಾವು. ಅಲ್ಲಿ ನೀವು ತಗೊಳ್ಬಹುದು, ತೊಂದರೆ ಇಲ್ಲ. ಮತ್ತೆ ನಮ್ದು ಈ ಶೋರೂಮ್ ಇರುವಂತದ್ದು ನಾಗರಬಾವಿ, ಮಲ್ಲತ್ತಳ್ಳಿ, ಬೆಂಗಳೂರು. ಮತ್ತು ನಮ್ದು ಇನ್ನೊಂದು ಬ್ರಾಂಚ್ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಬಂದಿರಲ್ಲ ಉದ್ಘಾಟನೆಗೆ, ಮಂಡ್ಯ ಜಿಲ್ಲೆ KM ಪೊಲೀಸ್ ಸ್ಟೇಷನ್ ಮುಂಭಾಗ ನಮ್ದು ಅಲ್ಲೂ ಒಂದು ಟಿವಿ ಶೋರೂಮ್ ಇದೆ. ಇಲ್ಲಿ ಏನ್ ಪ್ರೈಸ್ ಟಿವಿ ಕೊಡ್ತಾ ಇದೀವಿ ನಿಮ್ಗೆ ಸೇಮ್ ಪ್ರೈಸ್ ಅಲ್ಲಿ ಹೋಗಿ ಆ ಭಾಗದವರು, ಚಾಮರಾಜನಗರ, ಕೊಳ್ಳೇಗಾಲ ಆ ಭಾಗದವರು, ಮೈಸೂರು ಭಾಗದವ್ರಲ್ಲಿ ಹೋಗಿ ಅಲ್ಲೂ ತಗೋಬಹುದು. ಮತ್ತೆ ಈ ಗ್ಯಾರಂಟಿ ಇದ್ರ ಬಗ್ಗೆ ಗ್ಯಾರಂಟಿ ಅಂದ್ರೆ 1 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ. ಅಂದ್ರೆ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಆದ್ರೆ 1 ವರ್ಷದೊಳಗಡೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ. ಆಮೇಲೆ 2 ವರ್ಷ ನಿಮ್ಗೆ ಫ್ರೀ ಸರ್ವಿಸ್ ಇರ್ತದೆ. ಗೊತ್ತಾಯ್ತಲ್ಲ, ಎಷ್ಟೋ ಜನ ಕೇಳ್ತಾ ಇದ್ರಿ ಟಿವಿ ಯಾವ ತರ ಹೇಗೆ ಅಂತ. ನಿಮ್ಗೆ ಮಾಹಿತಿ ಸಿಕ್ಕೈತೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸತೀಶ್ ಅಣ್ಣ ಅವರ ಫೋನ್ ನಂಬರು ಈಗ ಕಾಣಿಸ್ತಾ ಐತೆ, ಇದಕ್ಕೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ, ಟಿವಿನ ನಿಮ್ದಾಗಿಸ್ಕೊಳ್ಳಿ.